ಸಾರಿ ಕುಚ್ಕೋ, ಈಗ ಆರಾಮಾಗಿ ಕುತ್ಕೊ ಮಾತಾಡೋಣ ಬಾ. ಎಸ್ ಅಲ್ಲ ವೇದಾಂತ್, ಹುಡುಗಿ ಅಂದರೆ ಅಲರ್ಜಿ ಅಂತ ಹೇಳೋನು, ಯಾರೋ ಒಬ್ಬ ಹುಡುಗಿನ ರೇಗಿಸ್ತಾ ಅಂತ ಅವನಿಗೆ ಅಲರ್ಜಿ ಬರೋ ಥರ ಹೊಡಿತಾ ಇದೆಯಲ್ಲ, ಏನಪ್ಪ ನಿನ್ನ ಕತೆ? ಕತೆ ಎಲ್ಲಪ್ಪ, ಜೀವನ ಹೇಳ್ತೀನಿ ಕೇಳು. ಕಂಗ್ರಾಟ್ಸ್ ವೇದಾಂತ್ ಸರ್, ವಿ ಆರ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಮಲೇಷಿಯಾ ಬಿಸ್ನೆಸ್ ಅವಾರ್ಡ್ಸ್ಗೆ ಇಂಡಿಯಾದಿಂದ ನೀವು ನಾಮಿನಿಯಾಗಿ ಹೋಗ್ತಿರೋದು ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ವೇದಾಂತ್ ಸರ್, ನಿಮ್ಮ ಬಗ್ಗೆ ನಮ್ಮೆಲ್ರಿಗೂ ಹೆಮ್ಮೆ ಇದೆ, ಆದರೆ ಒಂದು ವಿಚಾರ ಕ್ಲಾರಿಫೈ ಮಾಡ್ತೀರಾ ಪ್ಲೀಸ್? ಎಸ್ ಕೇಳಿ. ಸರ್, ನೀವು ನಿಮ್ಮ ಆಫೀಸ್ನಲ್ಲಿ ಹೆಣ್ಮಕ್ಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ವಂತೆ, ಯಾಕೆ ಅಂತ ತಿಳ್ಕೊಬೋದಾ? ಹೌದು ಸರ್, ಯಾಕೆ ನೀವು ಹೆಣ್ಮಕ್ಳಿಗೆ ಕೆಲಸ ಕೊಡೋದಿಲ್ಲ? ಕೆಲಸನ ನಾನು ಕೊಡೋದಲ್ಲ, ಅವರ ಮೆರಿಟ್ ಪ್ರಕಾರವಾಗಿ ಅವರೇ ತಗೊಳ್ಳೋದು. ಫೀಮೇಲ್ ವರ್ಕರ್ಸ್ ಇದ್ರೆ ಡಿಸ್ಟ್ರಾಕ್ಷನ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದ್ರ ಬಗ್ಗೆ ತುಂಬ ಬ್ರೀಫಾಗಿ ನನ್ನ ಬ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಬೋದು. ಹಾಯ್ ಮುಚ್ಚೆ. ಹಾಯ್, ಏನು ಮಗ ಸಮಾಚಾರ? ಹಾಯ್ ಮಗ, ಹಾಯ್. ತಡಿ, ನಮ್ಮ ಹುಡುಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಹಾಯ್, ಏನು ಮಾಡ್ತಾ ಇದೀಯಾ ಬುಲ್ಬುಲ್? ನಾನು ಯಾವ ಸ್ತ್ರೀ ವಿರೋಧಿನೂ ಅಲ್ಲ. ನನ್ನ ಪಾಲಿಸಿ ತುಂಬ ಸಿಂಪಲ್ ಆಗಿದೆ. ನಾನು ಅದನ್ನು ಎಲ್ಲರಿಗೂ ಫಾಲೋ ಮಾಡಿ ಅಂತ ಹೇಳೋದಿಲ್ಲ, ಆದರೆ ನನಗೆ ಫಾಲೋ ಮಾಡಬೇಡ ಅಂತ ಹೇಳೋರು ನನಗಿಷ್ಟ ಆಗೋದಿಲ್ಲ. ಹಾಯ್ ಡಾರ್ಲಿಂಗ್, ಏನು ಮಾಡ್ತಿದ್ಯಾ? ಏಯ್, ತೆಗಿಯೋ ಕೈನ. ಯಾಕೆ ಡಾರ್ಲಿಂಗ್? ನಿನಗೆ ಸರಿ ಹೇಳಿದ್ದೀನಿ, ಈ ಥರ ಸಲಿಗೆಯಿಂದ ನನ್ನ ಹತ್ರ ನಡ್ಕೋಬೇಡ ಅಂತ. ಏನು ಸರ್ ಅದು? ಹೆಣ್ಮಕ್ಳು ಸವಾಸಕ್ಕೆ ಹೋಗಬಾರ್ದು, ಹೋದರೂ ಅವ್ರಿಗೆ ಇರ್ಸು ಮುರ್ಸು ಆಗೋ ಹಾಗೆ ಮಾಡಬಾರ್ದು. ಮಾಡೋದನ್ನು ನೋಡಿದ ಮೇಲೂ ಸುಮ್ಮನೆ ಇರಬಾರ್ದು. ಇಷ್ಟ ಆಯ್ತು ನೋಡೋದು. ಓಹ್, ಇದಾ ಕತೆ? ಬಗಸ್ ಬಂತು, ತಿನ್ನೋಣ ಪ್ಲೀಸ್. ಆ ಇಡಿಯೇಟಿಂದ ನಾನು ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಕಣೋ ನೀನು ಇನ್ನೂ ಬದಲಾಗಿಲ್ಲ ಅಂದಂಗೆ ಆಯಿತು. ಯಾವ ವಿಷಯದಲ್ಲಿ? ಪಾಪ ಆ ಹುಡುಗಿ ಥ್ಯಾಂಕ್ಸ್ ಹೇಳೋಕೆ ಬಂದರೆ ಶೇಕ್ ಹ್ಯಾಂಡ್ ಮಾಡೋದು ಬಿಟ್ಟು ನೀನೇನೋ. ಆ ಹುಡುಗಿ ಶೇಕ್ ಹ್ಯಾಂಡ್ ಮಾಡಿದ್ರೆ ನಾನು ಈ ಟೈಮಲ್ಲಿ ಸ್ನಾನ ಮಾಡೋದಕ್ಕೆ ಎಲ್ಲಿ ಹೋಗಲಿ? ಹುಡುಗಿರಂದರೆ ಅಲರ್ಜಿ ನಿನಗೆ. ಈ ಹುಡುಗಿರನ್ನ ಕಾಪಾಡೋಕ್ಕೆ ಅಂತ ಫೈಟ್ ಮಾಡಿದ್ಯಲ್ಲ, ನನಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಅದು ಈ ತಾಯಿ ಒಂದು ಹೆಣ್ಣು, ಅಕ್ಕ ತಂಗಿರೋ ಹೆಣ್ಣು. ಅಂಥದ್ರಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಿದ್ದಾಗ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವೇನು ಹೇಡಿಗಳ? ರಕ್ಷಣೆ ಓಕೆ, ಆದರೆ ನಮ್ಮ ಹತ್ರ ಸುಳಿದಾಡಿದ್ರೆ ಕಷ್ಟ ಆಗುತ್ತೆ. ಅಲ್ಲೇನೋ ಗಲಾಟೆ ಆಗ್ತಿರೋ ಹಾಗಿದೆ, ಚೆಕ್ ಮಾಡಿ. ಸರಿ ಬಾಸ್. ಮತ್ತೆ ಅಮ್ಮ ಹೇಗಿದ್ದಾರೆ? ಪ್ಲೀಸ್ ಸರ್, ಒಂದೇ ಒಂದು ಆಟೋಗ್ರಾಫ್ ಸರ್. ಬೇಗ ಸೈನ ಕಳ್ಸಪ್ಪ, ಇಲ್ಲ ಅಂದರೆ ನಿನ್ನ ಕತೆ ಅಷ್ಟೇ. ಸರ್ ಸೆಲ್ಫಿ ಸರ್, ಸರ್ ಸೆಲ್ಫಿ ಸರ್. ಓ, ನಿಂತ್ಕೊಂಡು ತೊಗೊಳ್ಳ. ಥ್ಯಾಂಕ್ ಯು ಸರ್. ಸರ್ ಈ ಕಡೆ ನೋಡಿ ಸರ್, ಸ್ಮೈಲ್ ಸರ್. ವೇದಾಂತ್ ಸರ್ ಥ್ಯಾಂಕ್ ಯು ಸರ್. ಸರ್ ಬಾಯ್ ಸರ್. ಅರ್ಥ ಆಯಿತು, ಬಾ ಕೈ ತೊಳ್ಕೊ. ಹುಚ್ಚು ಹುಡುಗಿರು, ಒಂದ್ಸಲ ಸರಿಯಾಗಿ ಕೋಪ ಬರುತ್ತೆ. ಎಂಥ ವಿಪರ್ಯಾಸ ನೋಡು ವೇದಾಂತ್. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಈ ದೇಶದಿಂದ ಮಲೇಷಿಯನ್ ಬಿಸ್ನೆಸ್ ಅವಾರ್ಡ್ಗೆ ನಾಮಿನೇಟ್ ಆಗಿರೋ ರೆಪ್ರೆಸೆಂಟೇಟಿವ್. ಹುಡುಗಿರಂದ್ರೆ ನಿನಗಾಗಲ್ಲ,
ಹುಡುಗಿರನ್ನ ಬಿಡಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರಪ್ಪ. ವೇದಾಂತ್, ಸ್ಕೂಲಲ್ಲಿ ಟೀಚರ್ಸು ಹುಡುಗ ಮುದ್ದಾಗಿದ್ದಾನೆ ಅಂತ ಕೆನ್ನ ಹಿಂಡುತ್ತಿದ್ರೇ ನಿನ್ನ ಮುಖ ತೊಳ್ಕೊಂಬರ್ತಾ ಇದ್ದೆ. ಇನ್ನು ಹುಡುಗಿರು ಶೇಖಂಡ್ ಮಾಡಿದ್ರೆ ಬಿಡ್ತೀಯಾ? ಅಲ್ಲ ಕಣೋ, ಏನು ನಿನ್ನ ಪ್ರಾಬ್ಲಮ್ಮು? ಹುಡುಗಿರಂದ್ರೆ ಯಾಕೆ ನಿನಗಷ್ಟು ಅಲರ್ಜಿ? ಅಪ್ಪ, ಹುಡುಗಿರನ್ನ ಹತ್ರ ಬಿಟ್ಕೊಳ್ಳೋದು ಒಂದೇ, ಮೈ ಮೇಲೆ ಚೇಲ್ ಬಿಟ್ಕೊಳ್ಳೋದು ಒಂದೇ. ಆಹಾ, ಎಂಥ ಕಂಪ್ಯಾರಿಸನ್. ಮಹಾಕವಿ. ಮೊದಲು ಬೆಳಕಾಗಿ ಬರ್ತಾರೆ, ಆಮೇಲೆ ಫ್ಯೂಸ್ ಕಿತ್ತಾಕಿ ಕತ್ಲು ತರ್ತಾರೆ. ನೀನೇ ಪ್ರಾಣ ಅಂತಾರೆ, ಪ್ರಾಣ ಕುತ್ತು ತರ್ತಾರೆ. ಬೆಳೆಯಕ್ಕೆ ಬಿಡಲ್ಲ, ಬೆಳೆದ್ರೆ ನನ್ನಿಂದಾನೆ ಅಂತಾರೆ. ಮನೆಗೆ ಬೇಗ ಹೋದರೆ ಯಾಕೆ ಬೇಗ ಬಂದ್ರಿ ಅಂತಾರೆ, ಲೇಟಾಗಿ ಹೋದರೆ ಯಾಕೆ ಲೇಟಾಗಿ ಬಂದ್ರಿ ಅಂತಾರೆ. ಕರೆಕ್ಟ್ ಟೈಮಿಗೆ ಹೋದರೆ ಏನಿವತ್ತು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ನಿದ್ದೆ ಕೆಡಿಸ್ತಾರೆ, ನೆಮ್ಮದಿ ಹಾಳು ಮಾಡ್ತಾರೆ. ಇದೆ ಅಲ್ವಾ ನಿನ್ನ ಪ್ರಾಬ್ಲಮ್ಮು? ಕರೆಕ್ಟ್, 100% ಸತ್ಯವಾದ ಮಾತು ಹೇಳಿದೆ. ನಾನು ಬಲವಾಗಿ ನಂಬಿರೋದನ್ನು ಹೇಗೆ ಬದಲಾಯಿಸ್ಕೊಳ್ಳೋ? ಮೋರೋವರ್, ನಾನು ಹುಡುಗಿರ ಸವಾಸಕ್ಕೂ ಹೋಗೋದಿಲ್ಲ, ಅವ್ರ ತಂಟೆಗೆ ತಲೆನೂ ಹಾಕೋದಿಲ್ಲ. ಸರಿ ಬಿಡು, ನಿನ್ನನ್ನು ಬದಲಾಯಿಸೋಕ್ಕಾಗಲ್ಲಪ್ಪ. ಈಗ ಆ ವಿಷಯ ಬಿಡಪ್ಪ, ಹೇಳು ಎಲ್ಲಿಗೆ ಹೋಗೋಣ? ಎಲ್ಲೂ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತಾ ಇರೋದು. ಅಮ್ಮಂಗೆ ನೀನು ಸಿಕ್ಕಿರೋ ವಿಚಾರನ ಹೇಳಿದ್ದೆ, ಅಮ್ಮ ನಿನ್ನನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲ ಅಂದರೆ ಅಮ್ಮನ ಬಗ್ಗೆ ಗೊತ್ತಲ್ಲ. ಇವತ್ತಿನ ಸ್ಕೆಡ್ಯೂಲ್ ಏನಿದೆ? ಬಾಸ್, ಮಧ್ಯಾಹ್ನ ಮಾನ್ಯತಲ್ಲಿ ಮೀಟಿಂಗ್ ಇದೆ. ಕ್ಯಾನ್ಸಲ್ ಮಾಡಿ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್. ನಾನು ನನ್ನ ಅಮ್ಮನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಆದಿ, ಲೆಟ್ಸ್ ಗೋ. ನೋಡಿ, ಇವತ್ತು ಒಬ್ಬರು ಅತಿಥಿ ಬರ್ತಾ ಇದ್ದಾರೆ. ಅವರಿಗೆ ಹೆಣ್ಮಕ್ಳು ಹೆಂಗಸರು ಕಂಡ್ರೆ ಅಲರ್ಜಿ. ಹಾಗಾಗಿ ಕಿಚನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಹೆಣ್ಮಕ್ಳು ಅವ್ರ ಮುಂದೆ ಓಡಾಡೋದಾಗ್ಲಿ, ಕಾಫಿ ಟೀ ಕೊಡಕ್ಕೆ ಹೋಗೋದಾಗ್ಲಿ ಮಾಡಬೇಡಿ. ತಕ್ಷಣ ಜಾಗ ಖಾಲಿ ಮಾಡಿಬಿಡ್ತಾರೆ ಮನುಷ್ಯ. ಇದ್ಯಾರು ಸಾವಿತ್ರಕ್ಕ ಹೆಣ್ಮಕ್ಳನ್ನ ಕಂಡ್ರೆ ಹೆದರೋರು? ಹೆದರಿಕೆ ಅಲ್ಲ, ಚಿಕ್ಕ ವಯಸ್ಸಿಂದನೂ ಒಂಥರ ಅಲರ್ಜಿ. ಹೆಣ್ಮಕ್ಳು ಅಂದರೆ ದೂರ. ಮನೆಯಲ್ಲಿ ಅವರ ಅಮ್ಮ ಅಜ್ಜಿ ಬಿಟ್ಟರೆ ಇನ್ಯಾರೇ ಊಟ ಮಾಡ್ಸಕ್ಕೆ ಬಂದರೂ ಮೈಲ್ಗಟ್ಲೆ ದೂರ ಓಡೋನು. ಮುಟ್ಟಿಸ್ಕೊಂಡ್ಬಿಟ್ರೆ ಅಂತೂ ಬಕೆಟ್ಗಟ್ಲೆ ಸ್ನಾನ ಮಾಡೋನು. ಸಾವಿತ್ರಕ್ಕ, ಅವ್ರ ಹೆಸರೇನಂದ್ರಿ? ವೇದಾಂತ್ ಅಂತ. ಅವನ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ದಿವಸ ಚಿಕ್ಕ ಯಜಮಾನ್ರಿಗೂ ದೊಡ್ಡ ಯಜಮಾನ್ರಿಗೂ ಊಟ ತೊಗೊಂಡು ಸ್ಕೂಲ್ಗೆ ಹೋಗಿದ್ನಾ. ಅಲ್ಲಿ ಪಕ್ಕದಲ್ಲಿ ಈ ಹುಡುಗ ಅಳ್ತಾ ಕೂತಿದ್ದ. ಯಾಕೆ ಮರಿ ಅಳ್ತಾ ಇದೆಯಾ ಅಂತ ಕೇಳಿದೆ. ಟೀಚರ್ ಹೊಡೆದ್ರು ಅಂದ. ಟೀಚರ್ ತಾನೇ ಹೊಡೆದಿದ್ದು, ಹೋಗ್ಲಿ ಬಿಡು ಮರಿ ಹಿಂದೆ. ಅಯ್ಯೋ, ಟೀಚರ್ ಹೊಡೆದಿದ್ರೆ ಪರವಾಗಿಲ್ಲ, ಲೇಡಿ ಟೀಚರ್ ಹೊಡೆದಿರೋದು. ಅದು ಅಲ್ಲದೆ ನನ್ನ ಭುಜ ಬೇರೆ ಮುಟ್ಬಿಟ್ರು ಅಂತ ಜೋರಾಗಿ ಅಳ್ತಾ ಇದ್ದ. ಅವನಿಗೆ ಹೊಡೆದಿದ್ದಕ್ಕೆಲ್ಲ ಬೇಜಾರು, ಲೇಡಿ ಟೀಚರ್ ಮೈ ಮುಟ್ಬಿಟ್ರಲ್ಲ ಅಂತ ಅವನಿಗೆ ಬೇಜಾರು. ಅಲ್ಲ ಸಾವಿತ್ರಕ್ಕ, ಯಾಕೆ ಹೀಗವರು ಹೆಣ್ಮಕ್ಳು ಕಂಡ್ರೆ ರಾಂಗು? ಅಯ್ಯೋ, ಎಂತೆಂಥ ಡಾಕ್ಟ್ರು ಗುರುಗಳೇ ಹೇಳೋಕ್ಕಾಗಿಲ್ಲ, ಇನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಒಟ್ಟಿನಲ್ಲಿ ಹೆಣ್ಮಕ್ಳು ಕಂಡ್ರೆ ಅವ್ನಿಗೆ ಅಲರ್ಜಿ. ದಯವಿಟ್ಟು ಅವನ ಮುಂದೆ ಯಾರೂ ಹೋಗಬೇಡಿ. ಸಾವಿತ್ರಮ್ಮ, ಇನ್ನು ಹೆಣ್ಮಕ್ಳು ಕಂಡ್ರೆ ಅಲರ್ಜಿ. ಅವ್ರ ಹೆಸರು ವೇದಾಂತ. ಹ್ಞೂ, ವೇದಾಂತ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ. ಅಯ್ಯೋ, ವೇದಾಂತ್ ಬಂದಿದ್ದಾನ? ಅಯ್ಯೋ, ಚಿಕ್ಕ ಯಜಮಾನ್ರೆ, ಅವ್ರು ಇನ್ನೂ ಬಂದಿಲ್ಲ, ಬಚ್ಚಿಟ್ಕೋಬೇಡಿ, ಎದ್ದು ಬನ್ನಿ. ಪಾರ್ವತಿ, ನಿಂಗೆ ಗೊತ್ತಿಲ್ಲ, ವೇದಾಂತ್ ದೊಡ್ಡ ಟಾಸ್ಕ್ ಮಾಸ್ಟ್ರು. ನನ್ನ ಹುಡುಗಿರಂದ್ರೆ ಅಟ್ರಾಕ್ಷನಾ, ಅವ್ನ ಹುಡುಗಿರಂದ್ರೆ ಅಲರ್ಜಿ. ನಾವು ಕೆಮ್ಮಿದ್ರೆ ಸಾಕು ಮನೆಗೆ ಹೋಗಿ ಕಂಪ್ಲೇಂಟ್ ಹೇಳ್ತಿದ್ದ. ಅವ್ನ ಬಂದು ಅವ್ರ ತಮ್ಮ ವಿಕ್ರಾಂತ್ ಬರಬೇಕಾಗಿತ್ತು, ಅವನು ನಂತರನೇ ಜಿಂಗ್ರಿ ಡಿಟ್ಟೋ. ಚಿಕ್ಕ ಯಜಮಾನ್ರೆ, ವೇದಾಂತು ವಿಕ್ರಾಂತು ಅಣ್ಣ ತಮ್ಮ ಅಂತ ಹೇಳಕ್ಕೆ ಆಗಲ್ಲ ಅಲ್ವಾ? ಹಾಂ ಸಾವಿತ್ರಮ್ಮ, ಇವನು ಸೌತ್ ಆದರೆ ಅವ್ನು ನಾರ್ತ್, ಇವನು ಯಲಹಂಕ ಆದರೆ ಅವ್ನು ಶ್ರೀಲಂಕಾ. ವಿಕ್ರಾಂತ್ ನಮಗೆ ಸೆಟ್ ಆಗ್ತಾನೆ, ಅವ್ನು ಸವಾಸ ಮಾಡ್ಬೋದಪ್ಪ. ಈ ವೇದಾಂತ ಇದಾನಲ್ಲ, ಅವ್ನ ಸವಾಸ ಇರಲಿ, ಅವ್ನ ಗಾಳಿ ಸೋಕಿದ್ರು ಡೇಂಜರು. ಆಮೇಲೆ ನಮಗೂ ಲೇಡೀಸ್ಗೂ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ನಾನು ಬರಲ್ಲ, ನೀವೆಲ್ಲ ಹುಷಾರು. ಒಳ್ಳೆ ಚಿಕ್ಕ ಯಜಮಾನ್ರು ಸಾವಿತ್ರಕ್ಕ. ನೋಡಿ, ಏನೇ ಆದರೂ ನೀವು ಯಾರು ವೇದಾಂತ ಅವ್ರ ಮುಂದೆ ಓಡಾಡಬೇಡಿ. ಅವ್ರಿಗೆ ಬೇಜಾರಾಗದಿರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದು ತಮಾಷೆ ಅಲ್ಲ, ಅರ್ಥ ಆಯ್ತು ತಾನೇ? ವೇದಾಂತ್, ನೀನು ಏನೇ ಹೇಳು, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಹುಡುಗಿರ ವಿಚಾರದಲ್ಲಿ ನಿಂದು ಏನೇ ತರಲೆಗಳಿರಲಿ, ಆದರೆ ದೇಶನೇ ಹೆಮ್ಮೆ ಪಡುವಂಥ ಕೆಲಸ ಮಾಡಿ ನಮ್ಮ ದೇಶನ ಇಂಟರ್ನ್ಯಾಷನಲ್ ಫೋರಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ, ಯು ಆರ್ ರಿಯಲಿ ಗ್ರೇಟ್. ಅದೇ ಇವತ್ತು ಏನೇ ಮಾಡಿದ್ರು ಅದು ಕೇವಲ ಗುರು ಹಿರಿಯರ ಹೆಜ್ಜೆ ನಡೆದಿರೋದಕ್ಕಷ್ಟೇ. ಎಲ್ಲದಕ್ಕಿಂತ ಮಿಗಿಲಾಗಿ ಅಖಿಲ್ ಅಮ್ಮ ನನ್ನ ಲೈಫಲ್ಲಿ ತುಂಬ ದೊಡ್ಡ ಇನ್ಸ್ಪಿರೇಷನ್.
ಅದು ಸರಿ, ಹೋಟೆಲಲ್ಲಿ ನೀನೇನು ಮಾಡ್ತಿದ್ದ? ಓಹ್ ಯಾ, ನಾನು ನಿಂಗೆ ಅದನ್ನು ಹೇಳೋದೇ ಮರ್ತ್ಬಿಟ್ಟಿದ್ದೆ ನೋಡು. ನಾಳೆ ಅಮ್ಮನ ಬರ್ಡೇ. ಅವ್ರಿಗೆ ಸರ್ಪ್ರೈಸ್ ಬರ್ಡೇ ಪಾರ್ಟಿ ಆರ್ಗನೈಸ್ ಮಾಡಬೇಕು ಅಂತ ಲೊಕೇಶನ್ ಹುಡ್ಕಕ್ಕೆ ಬಂದಿದ್ದೆ. ಬರ್ತ್ಡೇ ಸೆಲಿಬ್ರೇಷನ್ 5 ಸ್ಟಾರ್ ಹೋಟ್ಲಲ್ಲ, ಮನೇಲಿ ಮಾಡ್ಬೇಕು ತಾನೆ? ಇದು ಬರೀ ಬರ್ಡೇ ಪಾರ್ಟಿ ಅಲ್ಲಪ್ಪ, ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಐ ವಾಂಟ್ ಇಟ್ ಟು ಬಿ ರಿಯಲಿ ಸ್ಪೆಷಲ್. ಅದೇ ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ. ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅಂತಂದ್ರೆ ಮನೇಲಿ ಮಾಡಬೇಕು ತಾನೆ? ಅಖಿಲಮ್ಮನ ಪಾಲ್ಗೆ ಮನೆ ಕೇವಲ ಮನೆಯಾಗಿ ಉಳಿದಿಲ್ಲ, ಅದು ಅವ್ರ ಜೀವನದ ಬಹಳ ಮುಖ್ಯವಾದ ಭಾಗ. ಅದು ಆ ಮನೆ ಮೂಲೆ ಮೂಲೆಯಲ್ಲೂ ಅಖಿಲಮ್ಮನ ನೆನಪುಗಳಿವೆ, ನೆರಳಿದೆ. ಅದನ್ನ ಸೆಲೆಬ್ರೇಟ್ ಮಾಡಿ ಸರ್ಪ್ರೈಸ್ ಕೊಡಿ. ನೀನು ಹೇಳ್ತಾ ಇರೋದೇನೋ ನಿಜ, ಆದರೆ ಅವ್ರು ಮನೆಯಲ್ಲೇ ಇರ್ತಾರಲ್ವಾ, ಸರ್ಪ್ರೈಸ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಅದೇ ನನ್ನ ಲಿಸ್ಟ್ ಆಫ್ ಕಂಪನೀಸ್ಗಳಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕೂಡ ಬಂತು. ದೇ ಆರ್ ವೆರಿ ಪ್ರೊಫೆಷ್ನಲ್. ಈ ಥರ ಸುಮಾರು ಕೆಲಸಗಳು ಮಾಡ್ತಾರೆ. ನಿನಗೆ ಹೇಗೆ ಬೇಕೋ ಹಾಗೆ ಹೇಳಿ ಮಾಡಿಸ್ತೀನಿ, ಓಕೆನಾ? ಓಹ್ ದಟ್ಸ್ ಗ್ರೇಟ್, ಲೆಟ್ಸ್ ಡೂ ಇಟ್. ಬಟ್ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಆಬ್ವಿಯಸ್ಲಿ ಅದೇ, ಇದ್ರಲ್ಲಿ ಹೆಲ್ಪ್ ಏನು ಬಂತು? ಅಖಿಲಮ್ಮ ನನಗೂ ತಾಯಿ ಇದ್ದಾಗಲ್ವಾ, ಇದು ನನ್ನ ಕರ್ತವ್ಯ. ಅದೇ ವೇದಾಂತ್, ಅಮ್ಮ ನಿನ್ನನ್ನು ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗ್ತಾರೆ ಗೊತ್ತಾ? ನೀನು ಬರೋದನ್ನೇ ಕಾಯ್ತಾ ಇರ್ತಾರೆ. ಅಖಿಲಮ್ಮನ ಯಾವಾಗ ನೋಡ್ತೀನೋ ಅಂತ ನನಗೂ ತುಂಬ ಅನ್ನಿಸ್ತಾರೆ. ಇವತ್ತಿಗೂ ಅದೇ ಪಾಸಿಟಿವ್ ಎನರ್ಜಿ ಇದೆ, ಎಲ್ಲ ಅಷ್ಟೇ ವ್ಯವಸ್ಥಿತವಾಗಿದೆ, ಒಂಥರ ನೆಮ್ಮದಿ ಇರುತ್ತೆ. ಇದರೆಲ್ಲ ಕ್ರೆಡಿಟ್ಸ್ ಅಮ್ಮಂಗೆ ಹೋಗಬೇಕು. ಸಾವಿತ್ರಮ್ಮ ಆಗೋಯ್ತು. ಇದೆಲ್ಲ ಆಶ್ಚರ್ಯ ಪಡೋದಕ್ಕೆ ಏನಿದೆ ಸಾವಿತ್ರಮ್ಮ? ನನಗೆ ಹಸ್ದಾಗ ಊಟ ಮಾಡಿಸಿದ್ದೀರ, ಕೆಳಗೆ ಬಿದ್ದು ಪೆಟ್ ಮಾಡ್ಕೊಂಡಾಗ ಹಾರೈಕೆ ಮಾಡಿದ್ದೀರ, ಅತ್ತಾಗ ಕಣ್ಣು ಒರೆಸಿದ್ದೀರ, ನಕ್ಕಾಗ ಚಪ್ಪಾಳೆ ತಟ್ಟಿದ್ದೀರ. ನಿಮಗೆ ನಾನು ಮರೆಯೋದಕ್ಕೆ ಸಾಧ್ಯನಾ ಹೇಳಿ? ಆಶೀರ್ವಾದ ಮಾಡಿ. ಅಯ್ಯೋ, ನನ್ನ ಕಾಲಿಗೆ ಯಾಕಪ್ಪ ಬೀಳ್ತೀರಿ? ಯಾಕಂದರೆ ಕೈ ತುತ್ಕೊಟ್ಟ ಅಮ್ಮ ನೀವು, ನಿಮ್ಮ ಆಶೀರ್ವಾದ ನನಗೆ ಬೇಕು. ಅದು ನಿಮ್ಮ ದೊಡ್ಡ ಗುಣನಪ್ಪ. ನೀವು ಕೂತಿರಿ, ನಾನು ನಿಮಗೆ ಅಂತ 10 ನಿಮಿಷದಲ್ಲಿ. ನಾನೇ ಹೇಳ್ತೀನಿ. ಬಿಸಿ ಬಿಸಿ ಪುಳಿಯೋಗರೆ ಮಾಡಿಕೊಡ್ತೀರಲ್ವಾ? ಹೌದು, ರೆಡಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಕೊಡಲ್ವಾ? ಕೊಡ್ತೀನಿ. ಹಾಲು ಕಮ್ಮಿ, 2 ಚಮಚಿ ಸಕ್ಕರೆ. ಇನ್ನೂ ಮರ್ತಿಲ್ವಾ ನೀವು? ಹೇಗೆ ಮರೆಯೋದಕ್ಕೆ ಸಾಧ್ಯ? ಅಖಿಲಮ್ಮ ಅವ್ರ ಮಕ್ಳು ಹಾಗೆ ನೀನು ಮಗುನೇ ಅಲ್ವಪ್ಪ. ಸರಿ, ತಗೊಂಬರ್ತೀನಿ. ಮತ್ತೆ ಎಲ್ಲಿ ನಿಮ್ಮ ಬ್ರೋ ಪ್ರೀತು ಕಾಣಿಸ್ತಾನೆ ಇಲ್ಲ? ಈ ಮನೆಯಲ್ಲಿ ನಿನ್ಕಂಡ್ರೆ ಹೆಣ್ಮಕ್ಳಿರಲಿ, ಪ್ರೀತಿಗೆ ಹೆಚ್ಚು ಭಯ. ನಿನಗೆ ಗೊತ್ತಲ್ಲ ಅವನ ಬಗ್ಗೆ. ಈಗಲೂ ಹಾಗೇನಾ? ಎಲ್ಲರೂ ಮುಂದೆ ಸ್ಟೈಲು, ಹುಡುಗಿರಿಗೆ ಸ್ಮೈಲು. ಅವನೆಲ್ಲಿ ಬದಲಾಗ್ತಾನೆ, ಹಾಗೇ ಇದ್ದಾನೆ. ಪ್ರೀತು, ಹೇ ಬ್ರೋ, ಲಾಂಗ್ ಟೈಮ್ ನೋ ಸಿ. ಎಷ್ಟು ವರ್ಷಗಳಾಯ್ತೀನಿ ನೋಡಿ. ಎಲ್ಲ ಆರಾಮ? ಹೇ, ಬಂದಾಗಿಂದ ಯಾರು ನೀನು ಕಾಫಿ ತಿಂಡಿ ವಿಚಾರಿಸಿಲ್ವಾ? ಇರು, ಸಾವಿತ್ರಮ್ಮಂಗೆ ಹೇಳಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸ್ತೀನಿ. ಓ, ನೀನು ಹೆಣ್ಮಕ್ಳ ಹತ್ರ ಏನು ಇಸ್ಕೊಳ್ಳೋವಲ್ಲ, ಪರವಾಗಿಲ್ಲ ಬಿಡು, ಗಂಟೆಗಳನ್ನ ಕರೆಸೋಣ. ಯು ರಿಲ್ಯಾಕ್ಸ್ ಬ್ರೋ, ಯು ರಿಲ್ಯಾಕ್ಸ್. ಬ್ರೋ. ಕಾಫಿ ತಿಂಡಿಲ್ಲಾದ್ರೆ ಪಾಡಕ್ಕೆ ಬರುತ್ತೆ. ಇನ್ನೇನು ಸಮಾಚಾರ? ಹೇಗಿದ್ದಾರೆ ನಿಮ್ಮ ಫ್ರೆಂಡ್ಸ್ಗಳು? ಎಲ್ಲ ಗರ್ಲ್ ಫ್ರೆಂಡ್ಸೇ ಆಗಿರೋದ್ರಿಂದ ನಿನಗೆ ಸರಿ ಹೋಗಲ್ಲ ಬಿಡು. ಯಾರು ಹುಡುಕ್ತಿದ್ಯಾ? ಎಲ್ಲಿ? ನನ್ನ ದೋಸ್ತ್ ಕಾಣಿಸ್ತಿಲ್ವಲ್ಲ? ವಿಕ್ಕಿನಾ? ಹೌದು ಬ್ರೋ, ನಾನು ಮತ್ತೆ ವಿಕ್ಕಿ ಒಂಥರ ಜಿಂಗ್ರಿ ದೋಸ್ತ್. ನಿಂಗೆ ಗೊತ್ತಲ್ಲ? ಅವ್ನು ಫೋನ್ ಇಟ್ಕೊಂಡು ಅದು ಎಲ್ಲಿ ಕೂತಿದ್ದಾನೆ, 24 ಗಂಟೆನೂ ಫೋನಲ್ಲೇ ಜೀವನ ಕಳೀತಿದ್ದ. ಯಾವಾಗ ನೋಡಿದ್ರು ಫೋನು, ಮೆಸೇಜು, ಗೇಮು. ಎಕ್ಸಾಕ್ಟ್ಲಿ ಬ್ರೋ, ಅದಕ್ಕೆ ಹೇಳಿದ್ದು ನನಗೂ ಅವನಿಗೂ ಕರೆಕ್ಟ್ ಮ್ಯಾಚಿಂಗು.
ನಮಗೂ ನಿಮಗೂ ಎಣ್ಣೆ ಸೀಗೆಕಾಯಿ ಹತ್ರ ಹತ್ರ, ಸ್ವಲ್ಪ ದೂರ ದೂರ, ಸ್ವಲ್ಪ ಭಯ. ಭಯನಾ? ಯಾಕೆ? ಮತ್ತಿನ್ನೇನು ಬ್ರೋ, ನಾವು ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡಿದ್ರೆ ನೀನು ಬ್ರೋ ಹೋಗಿ ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ರಿ. ಅಮ್ಮಂಗೆ ನೀನು ಡಾರ್ಲಿಂಗು, ನಮಗೆ ಅಮ್ಮ ರುಬ್ಬಿಂಗು. ಆಮೇಲೆ ನಾನು ವಿಕ್ಕಿ ಬೇಕು ಅಂತಲೇ ತರಲೆ ಮಾಡ್ತಿದ್ವಿ. ಯಾಕೆ ಗೊತ್ತಾ? ನಮ್ಮನ್ನ ಹುಡುಗಿರ ಪಕ್ಕ ಕೂರಿಸ್ತಾ ಇದ್ರು. ಈ ಕಡೆ ಶೀತಲ್, ಈ ಕಡೆ ಕೋಮಲ್. ಎಷ್ಟು ಎಂಜಾಯ್ಮೆಂಟ್ ಗೊತ್ತಾ? ಹೌದಪ್ಪ, ನಿನಗೆ ಹೆಣ್ಮಕ್ಳ ಜೊತೆ ಕೂರಿಸಿದ್ರೆ ಎಂಜಾಯ್ಮೆಂಟು, ಅದೇ ವೇದಾಂತಿಗೆ ಹೆಣ್ಮಕ್ಳ ಜೊತೆ ಕೂರಿಸಿದ್ರೆ ಪನಿಷ್ಮೆಂಟು. ಬ್ರೋ, ಹುಡುಗಿರು ಮುಟ್ಟಿದ್ರೆ ಸಾಕು ನೀನು ಹೋಗಿ ಚೆನ್ನಾಗಿ ಅಳ್ತಾ ಇದ್ದೆ. ನಾನು ವಿಕ್ಕಿನೇ ಬಂದು ಸಮಾಧಾನ ಮಾಡ್ತಿದ್ವಿ, ನೆನಪಿದ್ಯಾ? ಅದಿರ್ಲಿ, ಚಿಕ್ಕ ವಯಸ್ಸಲ್ಲಿ ನೀವೊಂದ್ಸಲ ದುಡ್ಡು ಕತ್ ಸಿಗಾಕೊಂಡಿದ್ರಲ್ಲ, ಅದು ಜ್ಞಾಪಕ ಇದೆಯಾ? ಇರ್ಲಿ ಬಿಡು ಬ್ರೋ, ಹಳೆ ಮ್ಯಾಟರ್ನಿಗೆ ತೆಗಿತಾ ಇದೆಯಾ? ಏನೋ ನಾನು ಹಳೆ ಡಬ್ಬು ಚಾಕ್ಲೇಟ್ ಬೇಕು ಅಂತ ಕೇಳಿದ್ಲು, ಅದಕ್ಕೆ ದುಡ್ಡು ಕತ್ತಿದ್ದೆ. ನೀವು ಅದನ್ನೇ ದೊಡ್ಡ ಕ್ರೈಮ್ ಥರ ಮಾಡಿಬಿಟ್ರಿ. ನಿನಗೆ ಹುಡುಗಿರಂದ್ರೆ ಅಲರ್ಜಿ ಇರೋದ್ರಿಂದ ಇವತ್ತು ನನಗೂ ಗರ್ಲ್ ಫ್ರೆಂಡ್ಸ್ ಇಲ್ಲ, ನಮ್ಮ ಅಣ್ಣಗೂ ಗರ್ಲ್ ಫ್ರೆಂಡ್ ಇಲ್ಲ. ಪ್ರೀತು, ಪರವಾಗಿಲ್ಲ ಬಿಡು ಅದೇ. ಈ ರೀತಿ ತರಲೆ ಮಾತುಗಳನ್ನ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ. ನಮ್ಮ ವಿಕ್ಕಿ ಕೂಡ ಇದೇ ರೀತಿ ಮಾತಾಡ್ತಿರ್ತಾನೆ. ಅದಕ್ಕೆ ಹೇಳಿದ್ದು ಅವನಿಗೂ ನನಗೂ ಮ್ಯಾಚಿಂಗ್ ಅಂತ. ಅವ್ನು ನಮ್ಮ ಥರ ಕರೆಕ್ಟಾಗಿ ಹೇಳಿದ್ದಾನೆ. ಅಲ್ಲ ಬ್ರೋ, ಪ್ರಪಂಚದಲ್ಲಿ ಹುಡುಗಿರ ಹತ್ರ ಬಂದರೆ ದೂರ ಹೋಗೋ ಗಂಡ್ಸು ಯಾರು ಹೇಳು? ಆಮೇಲೆ ನೀನು ಹುಡುಗಿರಿಂದ ದೂರ ಇರೋ ಅಂತ ಹೇಳೋ ಮಾತು ನಿನ್ ನಾಮಿನೇಟ್ ಆಗಿರೋದನ್ನು ಓದಿ ನಮ್ಮ ಆದಿ ಸಾಧನೆ ಮಾಡಿದಷ್ಟೇ ಸಂತೋಷ ಆಯಿತು ನನಗೆ. ವೇದಾಂತ್, ಈ ಸಾಧನೆಯ ಹಾದಿಲಿ ಮೈಲಿಗಲ್ಲುಗಳನ್ನು ದಾಟ್ತಾ ಅದೆಷ್ಟೋ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ. ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಬಾರ್ದು. ಕೆಲವರಿಗೆ ಅದು ವಿಚಿತ್ರ ಅನ್ನಿಸ್ಬಹುದು, ಆದರೆ ಆ ವಿಚಿತ್ರಗಳನ್ನೇ ನಂಬಿ ವಿಸ್ಮಯನ ಸೃಷ್ಟಿ ಮಾಡಿರೋನು ನೀನು, ಬೇರೆಯವ್ರ ಥರ ಅಲ್ಲ. ಚಿತ್ರ ವಿಚಿತ್ರದ ಹಾದಿನ ಹಿಡಿದು ಬದುಕಿನ ದಾರಿನೇ ತಪ್ಪಿಸ್ಕೊಂಡು ನಡೆಯಕ್ಕೆ. ನಿನ್ನನ್ನು ಈ ಮಟ್ಟದಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ವೇದಾಂತ್. ಎಲ್ಲ ನಿಮ್ಮ ಆಶೀರ್ವಾದಮ್ಮ.